ದೇವನಹಳ್ಳಿ ಪಟ್ಟಣದಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರಸು ಜನ್ಮ ದಿನಾಚರಣೆಗೆ ಸಚಿವ ಕೆಎಚ್ ಮುನಿಯಪ್ಪ ಗೈರಾಗಿರುವುದಕ್ಕೆ ಹಿಂದುಳಿದ ವರ್ಗಗಳ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಸಮುದಾಯದ ಮತಗಳನ್ನು ಪಡೆದು ಗೆದ್ದು ಸಚಿವರಾಗಿರುವ ಮುನಿಯಪ್ಪರವರು ಕಳೆದ ವರ್ಷದಂತೆ ಈ ವರ್ಷವೂ ಅರಸು ಜಯಂತಿ ಕಾರ್ಯಕ್ರಮಕ್ಕೆ ಬಾರದಿರುವುದು ಸರಿಯಲ್ಲ ಎಂದು ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಅರ್ಜಿಗಳನ್ನು ಗಣನೆಗೆ ತೆಗೆದುಕೊಳ್ಳುವಲ್ಲಿ ತೋರಿಸುವ ಆಸಕ್ತಿ ಹಿಂದುಳಿದ ವರ್ಗಗಳ ಇಲಾಖೆಯ ಕೆಲವು ಅರ್ಜಿಗಳ ವಿಲೇವಾರಿಯಲ್ಲಿ ಕಾಣಿಸುತ್ತಿಲ್ಲ ಎಂದು ತಾರತಮ್ಯದ ಆರೋಪ ಮಾಡಿರುವ ನಾಯಕರು ಸಚಿವರು ಇದಕ್ಕೆ ಕೂಡಲೇ ಸ್ಪಷ್ಟನೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. 111ನೆಯ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ನಮ್ಮ ಹೆಮ್ಮೆಯ ಪುತ್ರ ಧೀಮಂತ ನಾಯಕ ದೇವರಾಜ ಅರಸರ ಜನ್ಮದಿನೋತ್ಸವ ನಾವು ಇವತ್ತು ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ನಾವು ಇವತ್ತು ಆಚರಣೆ ಮಾಡಿದ್ದೀವಿ. ಈ ಒಂದು ಆಚರಣೆಗೆ ತಾಲೂಕಿನ ಜಿಲ್ಲಾ ದಂಡಾಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗವಹಿಸಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಆದರೆ ಒಂದು ವಿಪರ್ಯಾಸ, ದೇವನಹಳ್ಳಿ ತಾಲೂಕು ವಿಧಾನಸಭಾ ಕ್ಷೇತ್ರದ ಜನತೆಯ ಓಟನ್ನು ತಗೊಂಡು ಆ ಓಟಿಂದ ಗೆದ್ದು ಶಾಸಕರಾಗಿ ತದನಂತರ ಇವತ್ತು ಸಚಿವರಾಗಿದ್ದಾರೆ. ಆ ಸಚಿವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಕಾರಣ ಏನು? ಕಳೆದ ವರ್ಷನೂ ಕೂಡ ಬಂದಿಲ್ಲ, ಈ ವರ್ಷ ಕೂಡ ಬಂದಿಲ್ಲ. ಕಾರಣ ಸಚಿವರು ಕೊಡ್ಲೇಬೇಕು. ನಾವಂತೂ ಒತ್ತಾಯಿಸ್ತೀವಿ. ಹಿಂದುಳಿದ ವರ್ಗದ ರಾಜ್ಯದ ಉಪಾಧ್ಯಕ್ಷ ನಾನಂತೂ ಇದನ್ನು ಖಂಡಿಸ್ತೀನಿ. ಲಾಸ್ಟ್ ಸಾಲಲ್ಲೂ ಬರಲಿಲ್ಲ, ಈ ಸಾರಿನೂ ಬರಲಿಲ್ಲ. ನಿಮಗೆ ಬೇಕಾದಷ್ಟು ಕಾರ್ಯಕ್ರಮಗಳು ಇರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ನೀವು ಸಚಿವರಿದ್ದೀರಿ, ನಿಮಗೆ ಸೆಷನ್ ಇರುತ್ತೆ, ಮಗದೊಂದು ಅನೇಕ ಕಾರ್ಯಕ್ರಮಗಳು ತಮಗಿದೆ, ನಾವಿಲ್ಲ ಅಂತ ಹೇಳಲ್ಲ. ಆದರೆ ಒಂದು ಹಿಂದುಳಿದ ವರ್ಗಗಳ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ವಿ. ಅದು ನಿಮ್ಮ ಕ್ಷೇತ್ರ, ನಾನು ಮಾತಾಡಿದ ನಿಮ್ಮ ಕ್ಷೇತ್ರದಲ್ಲಿ ನೀವೇ ಇಲ್ಲ ಅಂತಂದ್ರೆ ಯಾವ ರೀತಿ ಇದು ನಾವಂತೂ ಖಂಡಿಸ್ತೀವಿ. ಹಾಗಾಗಿ ಜೊತೆಯಲ್ಲಿ ನಾವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು 10,000 ಅಪ್ಲಿಕೇಶನ್ ಬಂದ್ರೂ ಅದನ್ನ ನೀವು ಸ್ವೀಕಾರ ಮಾಡ್ತೀರಿ. ಆದರೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ನೀವು ಬರೀ 300-400ಕ್ಕೆ ಬಂದರೂ ಕೂಡ ಕಳೆದ ಸಾಲಲ್ಲಿ ಬರೀ 40 ಅಪ್ಲಿಕೇಶನ್ ಮಾತ್ರ ಗಣನೆಗೆ ತಗೊಂಡಿದ್ರಿ. ಯಾಕೆ ಈ ತಾರತಮ್ಯ? ಸಮಾಜ ಕಲ್ಯಾಣ ಎಷ್ಟೇ ಅಪ್ಲಿಕೇಶನ್ ಬಂದು ರಿಸೀವ್ ಮಾಡ್ಕೊತೀರಾ, ಅದನ್ನು ಅಪ್ಲಿಕೇಬಲ್ ಮಾಡ್ತೀರಾ, ಎಕ್ಸಿಕ್ಯೂಟ್ ಮಾಡ್ತೀರಾ. ಆದರೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಮಾತ್ರ ಸೀಮಿತಗೊಳಿಸಿದಿರಿ. ಅದು ಆಗಬಾರ್ದು. ಇದು ಕೂಡ ಅವರು ಉತ್ತೇಜನ ಕೊಡಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವ ರೀತಿ ಮಾಡ್ತಾ ಇದ್ರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಅದೇ ರೀತಿಯನ್ನ ಹೆಚ್ಚಳಿಕೆ ಮಾಡಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ಸಚಿವರಿಗೆ ಮತ್ತೆ ಇಲಾಖೆಗೆ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾದರೂ ಒಳ್ಳೆ ಸ್ಥಾನಮಾನ ಪಡ್ಕೊಂಡಿದೆ ಅನ್ನೋ ಇತಿಹಾಸ ನೋಡ್ಕೊಂತ ಹೋದ್ರೆ ದೇವರಾಜ ಅರಸು ಅವರ ಪಾತ್ರ ಬಹಳಷ್ಟು ಇದೆ. ಅವರ ಬುನಾದಿಯಿಂದಲೇ ಇವತ್ತು ಕಾಂಗ್ರೆಸ್ ಪಕ್ಷ ಇರುವಂತದ್ದು. ಇಂಥ ಧೀಮಂತ ನಾಯಕನ ಹುಟ್ಟುಹಬ್ಬಕ್ಕೆ ಸ್ವಕ್ಷೇತ್ರದಕ್ಕೆ ಇರೋದ್ರಿಂದ ಎಲ್ಲೊಂದ್ ಕಡೆ ಸಮುದಾಯನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಬಹಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಾನು ಅದನ್ನೇ ಈಗಾಗಲೇ ಹೇಳಿದ್ದು. ಒಂದು ಹಿಂದುಳಿದ ವರ್ಗಗಳ ನಾಯಕನ ಜಯಂತ್ಯೋತ್ಸವ ಕಾರ್ಯಕ್ರಮ, ನೀವು ಯಾವ ಕಾರ್ಯಕ್ರಮ ಬರ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ತಮ್ಮ ಕ್ಷೇತ್ರದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ, ತಮ್ಮ ಗಮನಕ್ಕೆ ಕೊಟ್ಟು ನಾವು ತಮ್ಮ ದಿನಾಂಕವನ್ನು ನಿಗದಿಪಡಿಸಿದ್ದೀವಿ ನಾವು. ಆದ್ರೂ ಕೂಡ ನೀವು ಬಾರದೆ ನಿರ್ಲಕ್ಷ್ಯ ಮಾಡ್ತಾ ಇರೋದು ಯಾಕೆ? ಅಂದ್ರೆ ನಮ್ಮ ಓಟುಗಳು ಮಾತ್ರ ಸಾಕಾ? ಹೌದು, ಬರ್ತೀನಿ ಅಂತ ಸಾಧ್ಯವಾದಷ್ಟು ಬಂದೇ ಬರ್ತೀನಿ ಅಂತ ನೀವು ಹೇಳ್ತೀರಾ, ಮತ್ತೆ ಬಾರದೆ ಹೋಗ್ತೀರಾ. ಅಂದ್ರೆ ನಾವು ಬರೀ ಓಟಿಗೆ ಸೀಮಿತನಾ? ನಮ್ಮ ಮೂಲಭೂತ ಸೌಕರ್ಯಗಳು ನಿಮಗೆ ಸೀಮಿತ ಅಲ್ವಾ? ನಾವೇನ್ ತಪ್ಪು ಮಾಡಿದೀವಿ, ನಾವೇನ್ ಪಾಪ ಮಾಡಿದ್ವಿ ಹಿಂದುಳಿದ ವರ್ಗದವರು? ಇದನ್ನ ತಾವು ದಯಮಾಡಿ ಹೇಳ್ಬೇಕಾಗ್ತದೆ. ನಾನು ರಾಜ್ಯ ನಾಯಕ, ಕೇಂದ್ರ ಸ್ಥಾನದಲ್ಲಿ ದೇವರಾಜ ಅರಸು ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತೀನಿ, ಅಲ್ಲೂ ಗೌರವ ಸೂಚಿಸಿದಂಗೆ ಆಗುತ್ತೆ ಅಂತ ಇರ್ಬೋದು, ನಾನು ಇಲ್ಲ ಅಂತ ಹೇಳ. ಆದ್ರೆ ನಿಮ್ಮ ಅನ್ಯಾಯಿಗಳಿದ್ದಾರೆ, ನಿಮ್ಮನ್ನ ತಾಲೂಕಿನ ಜಿಲ್ಲೆಯ ಲೀಡರ್ಸ್ ಇದ್ದಾರೆ, ಆ ಲೀಡರ್ಸ್ನೆಲ್ಲ ಕಳಿಸ್ಬೋದಾಗಿತ್ತು. ಅವ್ರಿಗೋಸ್ಕರ ನಾನು ಇಲ್ಲಿ ಆಸನಗಳ ವ್ಯವಸ್ಥೆ ಕೂಡ ಮಾಡಿದ್ವಿ. ನಿಮ್ಮ ಲೀಡರ್ಗಳು ಎಷ್ಟು ಜನ ಇದ್ದಾರೆ? ಜಿಲ್ಲೆ ಮುಖಂಡರಿದ್ದಾರೆ, ತಾಲೂಕು ಮುಖಂಡರಿದ್ದಾರೆ, ಅವರಾದ್ರೂ ಬರ್ಬೋದಾಗಿತ್ತಲ್ಲ. ಅವರ 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 ಒಂದು ಅನುಪಸ್ಥಿತಿಯನ್ನು ತುಂಬೋದಾಗಿತ್ತು. ಯಾಕೆ ತುಂಬಲಿಲ್ಲ? ಅದನ್ನ ಅವರೇ ಕೇಳ್ಬೇಕು. ಆಯಾಯ ಮುಖಂಡರನ್ನೇ ನಾವು ಕೇಳ್ಬೇಕಾಗುತ್ತೆ. ಯಾಕಂದ್ರೆ ಅವರವರ ಸ್ವಯ ಹಿತಾಸಕ್ತಿ ಅವರನ್ನೇ ಕೇಳ್ಬೇಕು. ನಾವು ಅದನ್ನ ಪ್ರಶ್ನೆ ಮಾಡಕ್ಕಾಗಲ್ಲ. ನಾವು
ಪ್ರಶ್ನೆ ಮಾಡೋದನ್ನು ಈ ಒಂದು ಕ್ಷೇತ್ರದ ಶಾಸಕರಾಗಿ ಸಚಿವರಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ. ಅದರ ಸಲುವಾಗಿ ನಾವು ಅವರ ಅಗತ್ಯತೆ ಅವರ ಅಧ್ಯಕ್ಷತೆ ಬೇಕು ಅಂತ ಆಸೆ ಪಡ್ತಾ ಇದೀವಿ. ಅದನ್ನ ನಮ್ಮ ತಪ್ಪಿದೆ ತಾವು ಹೇಳ್ಬೋದು, ಮಾಧ್ಯಮದ ಮಿತ್ರರು ಇದ್ದೀರಿ. ಈಗ ಮಲತಾಯಿ ಧೋರಣೆ ಹೀಗೆ ಮುಂದುವರೆದ್ರೆ ತಮ್ಮ ನಿಲುವೇನು ಅಂತ? ಇದೇ ಹೀಗೆ ಲಾಸ್ಟ್ ವರ್ಷ ಕೂಡ ಇದೇ ತರ ಆಗಿದೆ, ಈ ವರ್ಷನೂ ಕೂಡ ಇದೇ ತರ ಆಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ನಮ್ಮ ಹಿಂದುಳಿದ ವರ್ಗ ಜನಾಂಗದ ವತಿಯ ತಾಲೂಕು ಕ್ಷೇತ್ರದ ಜನತೆನೆ ಹೇಳ್ತಾರೆ, ನಾನು ಹೇಳಬೇಕಾಗಿದೆ. ಈಗ ತಾವು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಿ, ಇದನ್ನೇ ಬಂಡವಾಳ ಮಾಡ್ಕೊಂಡು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ಇಲ್ಲ ಮಾಡ್ತಾ ಇಲ್ಲ 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 ತಪ್ಪು ಮಾಹಿತಿ, ತಪ್ಪು. ನಾನೊಬ್ಬ ಹಿಂದುಳಿದ ವರ್ಗದ ರಾಜ್ಯದ ಉಪಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಹೊರತು ಬಿಜೆಪಿಯ ಪಕ್ಷದ ಹಿಂದುಳಿದ ವರ್ಗದ ಅಧ್ಯಕ್ಷ ನಾನು ಮಾತಾಡ್ತಾ ಇಲ್ಲ. ಇದು ಸಾಮಾಜಿಕವಾಗಿ ಇದೊಂದು ಕರ್ನಾಟಕ ರಾಜ್ಯದ ಜಿಲ್ಲಾ ಆಡಳಿತದ ಕಾರ್ಯಕ್ರಮ ಇದು. ಅದರ ಸಲುವಾಗಿ ಯಾವುದೇ ಕಾರಣಕ್ಕೂ ನಾನು ಬಿಜೆಪಿಯಲ್ಲಿ ತರಲ್ಲ. ಹಿಂದುಳಿದ ವರ್ಗದ ವತಿಯಿಂದ ಕಾರ್ಯಕ್ರಮ ಇದೆ, ಜಿಲ್ಲಾಡಳಿತ ಅದರ ವತಿಯಿಂದ ಮಾಡ್ತಾ ಇದ್ದೀನಿ. ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ ನಾನು ಖಂಡಿಸ್ತಾ ಇದ್ದೀನಿ.